ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಬರೆದಂತಹ ಪತ್ರ ಸರಿಯಾಗಿದೆ. ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಬರೆದಂತಹ ಪತ್ರ ಸರಿಯಾಗೇ ಇದೆ. ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ನೀಡಿರುವಂತದ್ದು. ಪಾರ್ಕ್ಗಳಲ್ಲಿ ಪಥಸಂಚಲನಕ್ಕೆ ಅವಕಾಶ ಕೊಡಲು ಸಾಧ್ಯ ಇದೆಯಾ? ಒಂದು ಪಥಸಂಚಲನವನ್ನ ಪಾರ್ಕ್ಗಳಲ್ಲಿ ಮಾಡೋದಕ್ಕೆ ಆಗುತ್ತಾ? ಅಲ್ಲಿಗೆ ಒಂದು ಅವಕಾಶವನ್ನ ನೀಡೋದಕ್ಕೆ ಸಾಧ್ಯ ಇದೆಯಾ? ಆದ್ರಿಂದಾಗಿ ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರುವಂತದ್ದು ಸರಿಯಾಗೇ ಇದೆ. ಈ ರೀತಿಯಾಗಿ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ. ಪಾರ್ಕ್ಗಳಲ್ಲಿ ಏನಾದ್ರೂ ಪಥಸಂಚಲನಕ್ಕೆ ಅವಕಾಶ ಕೊಡಲು ಸಾಧ್ಯ ಇರುತ್ತಾ? ಅದಕ್ಕೆ ಸಾಧ್ಯ ಇದೆಯಾ? ಆ ರೀತಿಯಾಗಿ ಅಲ್ಲೂ ಕೂಡ ಹೋಗ್ಬಿಟ್ಟು ಪಥಸಂಚಲನ ಮಾಡೋದಕ್ಕಾಗತ್ತಾ? ಆದ್ರಿಂದಾಗಿ ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಸಿಎಂಗೆ ಪತ್ರ ಬರೆದಿರುವಂತದ್ದು ಸ್ಪಷ್ಟವಾಗಿದೆ, ಕರೆಕ್ಟ್ ಆಗಿದೆ ಅನ್ನುವಂತ ಒಂದು ಹೇಳಿಕೆಯನ್ನ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆರ್ಎಸ್ಎಸ್ ಬರೀ ಒಂದು ಕಲ್ಚರಲ್ ಸಂಸ್ಥೆ ಅಲ್ಲ, ಅದು ಒಂದು ರಾಜಕೀಯ ಸಂಸ್ಥೆ. ಮೀಡಿಯಾದವರಲ್ಲೇ ರಾಯಚೂರಿನಲ್ಲೇ ಕೇಳಿದ್ರು. ಈಗ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅವ್ರ ಚಟುವಟಿಕೆಗಳನ್ನು ಮಾಡಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ಅವ್ರು ಕೇಳೋದು ಫೇರ್ ಆಗಿದೆ. ಕಾನೂನು ಪ್ರಕಾರ ಇವಾಗ ಬೇರೆ ಸಂಸ್ಥೆಗಳಿಗೆಲ್ಲ ಅನುಮತಿ ಇಲ್ಲದೆ ಕೊಟ್ಬಿಡ್ತಿದೀವ ನಾವು. ಪಾರ್ಕ್ಗಳಲ್ಲಿ ಯಾವ ಸಂಸ್ಥೆ ಅಂತಂದ್ರೆ ಆ ಸಂಸ್ಥೆಯವ್ರು ಹೋಗ್ಬಿಟ್ಟು ಅಲ್ಲಿ ತಮ್ಮ ಚಟುವಟಿಕೆಗಳು ಮಾಡಕ್ಕೆ ಅವಕಾಶ ಕೊಡ್ತಾ ಇದೀವ. ಪಥಸಂಚಲನ ಮಾಡಕ್ಕೆ ಸುಮ್ಮನೆ ಅವ್ರಿಗೆ ಬೇಕಾದಾಗ ಅವಕಾಶ ಮಾಡಿಕೊಡ್ತಿದ್ದೇವೆ. ಇಲ್ಲ ತಾನೆ? ಇಡೀ ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ ಅವ್ರಿಗೊಂದು ಕಾನೂನು ಯಾಕೆ? ಎಲ್ಲರಿಗೂ ಒಂದೇ ಕಾನೂನು ಹಿಡಿಯಲಿ, ಎಲ್ಲರೂ ಒಬ್ಬರೇ. ಸೊ ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಹೇಳೋದು ಕರೆಕ್ಟ್ ಆಗಿದೆ. ಮತ್ತು ಆರ್ಎಸ್ಎಸ್ ಬರೀ ಒಂದು ಕಲ್ಚರಲ್ ಸಂಸ್ಥೆ ಅಲ್ಲ, ಅದು ಒಂದು ರಾಜಕೀಯ ಸಂಸ್ಥೆ. ಅವರು ಒಂದು ನಿರ್ದಿಷ್ಟವಾದಂಥ ಸಿದ್ಧಾಂತ ಇಟ್ಕೊಂಡು ಅದನ್ನ ಎಲ್ಲರಿಗೂ ಹರಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಆ ರೀತಿ ಯಾವುದೇ ಒಂದು ಅಜೆಂಡಾ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಸಂಸ್ಥೆಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಅವ್ರಿಗೇನಾದರೂ ಇದ್ರೆ ಅನುಮತಿ ತಗೊಂಡು ನಂತರ ಅವರು ಕಾರ್ಯಕ್ರಮಗಳನ್ನ ಮಾಡ್ಬೋದು. ಅನುಮತಿ ಇಲ್ಲದೇನೆ ನಾವು ಕಾರ್ಯಕ್ರಮ ನಡೆಸ್ತೀವಿ ಅಂತಂತಂದ್ರೆ ಅವ್ರೇನು ಕಾನೂನು, ಸಂವಿಧಾನ ಅಥವಾ ಕಾನೂನಿಗಿಂತ ಮೇಲಲ್ಲ. ಎಲ್ರಿಗೂ ಕಾನೂನು ಹೇಗೋ ಅದೇ ರೀತಿ ಅವ್ರಿಗೂ ಅಪ್ಲೈ ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ಳಿ ಅಂತ. ಮತ್ತೆ ಅದನ್ನೇ ಹೇಳಿದ್ದಾರೆ. ತಮಿಳುನಾಡಲ್ಲಿ ಅದೇ ರೀತಿ ಮಾಡಿದ್ದಾರೆ. ಆರ್ಎಸ್ಎಸ್ಗೆ ಸಾರ್ವಜನಿಕ ಜಾಗಗಳಲ್ಲಿ ಅವಕಾಶ ಮಾಡಿಕೊಡೋದಿಲ್ಲ ಅಂತ, ಅಂದ್ರೆ ಅನುಮತಿ ಇಲ್ಲದೆ ಅವಕಾಶ ಮಾಡಿಕೊಡೋದಿಲ್ಲ. ಮೀಡಿಯಾದವರಲ್ಲೇ ರಾಯಚೂರಿನಲ್ಲೇ ಕೇಳಿದ್ರು. ಈಗ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅವ್ರ ಚಟುವಟಿಕೆಗಳನ್ನು ಮಾಡಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ಅವ್ರು ಕೇಳೋದು ಫೇರ್ ಆಗಿದೆ. ಕಾನೂನು